ಈ ಒಂದು ದೇವರ ಬಾಬಾ ಅವರಿಗೆ ಬದುಕಂತ ಬಹಳಷ್ಟು ಜನ ಪ್ರೇರಣೆ ಪಡ್ಕೊಂಡವರು. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲಿಕ್ಕೆ ಮೊಟ್ಟ ಮೊದಲು ಭವಿಷ್ಯವನ್ನು ನುಡಿದವರು ದೇವರ ಬಾಬಾ ಅವರು. ಅಂತಹ ದೇವರ ಬಾಬಾ ಅವರ ಅಷ್ಟೇ ಧರ್ಮಶ್ರದ್ಧೆಯನ್ನು ಉಳ್ಕೊಂಡಂಥವರು ನಮ್ಮ ನಡೆ ಇರುವಂತಹ ನವದೆಹಲಿಯ ಮೂಲ ಕನ್ನಡಿಗರಾಗಿರುವಂಥವರು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ PL ಸಂತೋಷ್ ಅವರು ನನ್ನ ವೇದಿಕೆ ಕರೀತಾರೆ. ಅವರ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತ ಮಾಡಬೇಕು. ಜೊತೆಗೆ ಈ ಸಂದರ್ಭದಲ್ಲಿ ಬಸವ ತತ್ವವನ್ನು ಹಾಸಿಕೊಂಡು ಬಸವ ತತ್ವವನ್ನು ಹೊದ್ದುಕೊಂಡು ನಿತ್ಯ ಬಸವ ತತ್ವದ ಅಡಿಗೆ ಎಡೆಯಾಗಿರುವಂತಹ ನಾಡಿನ ಅಪರೂಪದ ಸ್ವಾಮೀಜಿಯವರು ನಮ್ಮ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದ ಜಗದ್ಗುರು ಕೂಡ ವೇದಿಕೆ ಆಹ್ವಾನ ಮಾಡ್ತಾರೆ. ಶ್ರೀ ದೇವದಾಸ್ ಮಹಾರಾಜ ದೇವರಹ ಬಾಬಾ ಆಶ್ರಮ ಬೃಂದಾವನ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಬ್ರಹ್ಮರ್ಷಿ ದೇವದಾಸ್ ಮಹಾರಾಜ ಅವರಿಗೆ ನಮ್ಮ ಯೋಗ ರತ್ನ ಅವಾರ್ಡ್ 2025 ಈ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನ ನೀಡಲಾಗ್ತಾ ಇದೆ. My dear friends, we rarely get to witness such moments in our lives. I request all of you to showcase your gratitude by giving thunderous round of applause. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. I request Pujya Devdasi Babaji speak few words. लक्ष्मीनाथ समारंभां नाथयामुनमध्यमाम् अस्मदाचार्यपर्यन्तां वन्दे गुरुं परम्पराम्। यहाँ पे उपस्थित सभी शिव स्वरूप नारायण स्वरूप संतों को मेरा प्रणाम और उपस्थित सभी सहयोगी सेवा करने वाले भक्तजनों को देवराहा बाबा की असीम कृपा आशीर्वाद। आप लोग सब खुश रहें, सुखी रहें। स्वामी वचनानंद जी महाराज जी को मेरा प्रेम और बाबा का आशीर्वाद। इन्होंने एक अद्वितीय कार्य किया है, योग को प्रोत्साहित किया है और योग को एक नया स्वरूप आरोग्य के स्वरूप में देने का प्रयत्न किया है और इनका ये प्रयत्न पूर्ण सफल होगा, विश्व लेवल पे सफल होगा, ऐसा हमारी कामना है। और मैं ऐसा चाहता हूँ कि ऐसे ही प्रतिवर्ष हम सभी और आप लोग मिलकर के इनको सहयोग करें और इस श्वास योगा को वर्ल्ड लेवल पे स्थापित करें ताकि हर व्यक्ति योगी हो, स्वस्थ हो, दीर्घायु हो और सत्कर्म करते हुए ईश्वर का चिंतन करें। देवराहा बाबा जी का उपदेश, बाबा ने कहा कि बच्चा इस सृष्टि में जितने भी परमात्मा की संरचना है 84 लाख योनि हम सभी मानते हैं कि 84 लाख योनि सभी योग के माध्यम से ही जन्म लेते हैं, योग के माध्यम से ही पूरा जीवन व्यतीत करते हैं और अष्टांग योग के माध्यम से ही वो इस शरीर को त्याग करके दूसरी यात्रा शुरू करते हैं। तो योग हमारा मूल है, योग में हम बसते हैं और योग हमारे अंदर बसता है। योग पुरुष नारायण है, योग पुरुष सदाशिव हैं जो हमारे अंदर आत्मा के रूप में रहते हैं। योग से सब चीज़ संभव है। मैं 70 साल से योग करता हूँ, आसन करता हूँ, पूरे
इस दुनिया में 94 कंट्रीज़ में मैंने योग का प्रचार किया और हजारों नहीं लाखों की संख्या में लोगों को आरोग्य, आयुर्वेद, योग इसके द्वारा अनेक प्रकार के कष्ट, रोग आदि से मुक्त किया। और योग को मैं परमात्मा का आशीर्वाद मानता हूँ और यह आशीर्वाद प्रत्येक जीव मात्र के लिए, प्रत्येक व्यक्ति के लिए है। आप लोग सभी योग को अपनाएं और आरोग्य रहें, स्वस्थ रहें, दीर्घायु हों। देवराहा बाबा की जय। ಈಗ ನಮ್ಮ ನಡೆಯಿರುವಂಥವರು BL ಸಂತೋಷ್ ಜಿಯವರು. ನಮ್ಮೆಲ್ಲರ ಕುರಿತು BL ಸಂತೋಷ್ ಅವರು ಒಂದೆರಡು ಮಾತನಾಡಬೇಕು ಕೇಳಬೇಕು. ಪೂಜ್ಯ ಶ್ರೀ ವಚನಾನಂದ ಮಹಾಸ್ವಾಮಿಗಳ ಪ್ರೇರಣೆ ಮತ್ತು ಮಾರ್ಗದರ್ಶನದ ಮುಖಾಂತರ ನಡೀತಾ ಇರತಕ್ಕಂಥ ಶ್ವಾಸಯೋಗ ಸಂಸ್ಥೆ ಹಾಗೂ ಸಂತೋಷ್ ಲಾಡ್ ಪ್ರತಿಷ್ಠಾನ ಇವೆರಡರ ಆಶ್ರಯದಲ್ಲಿ ಸ್ವಾಮಿ ರಾಮ ಅವರ ಸ್ಮರಣೆಯಲ್ಲಿ ನಡೀತಾ ಇರುವಂತಹ ಇವತ್ತಿನ ಯೋಗರತ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಂತ ಶ್ರೇಷ್ಠರಲ್ಲಿ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಾಜದ ಎಲ್ಲ ಕ್ಷೇತ್ರದ ಗಣ್ಯರಿಗೂ ಕೂಡ ವಂದಿಸ್ತಾ, ಈ ವರ್ಷದ ಯೋಗರತ್ನ ಪ್ರಶಸ್ತಿ ಪೂಜ್ಯ ದೇವರಾಹ ಬಾಬಾ ಅವರ ನೆನಪಿನಲ್ಲಿ ಅವರಿಗೆ ಅವರ ಪರಂಪರೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಂದುವರಿಸ್ಕೊಂಡು ಬರ್ತಾ ಇರುವಂಥ ಪೂಜ್ಯ ದೇವದಾಸ್ ಬಾಬಾ ಅವರ ಮುಖಾಂತರ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಯೋಗದಿಂದ ಈ ಪರಂಪರೆ ಮುಂದುವರಿತಾ ಇದೆ. ಪೂಜ್ಯ ದೇವರಾಹ ಬಾಬಾ ಅವ್ರ ಬಗ್ಗೆ ನಾವು ಸಾಕಷ್ಟು ವಿಡಿಯೋನು ನೋಡಿದ್ದೀವಿ. 2 ಶಬ್ದಗಳಿಂದ ಅವ್ರನ್ನ ವರ್ಣಿಸ್ತಾರೆ, ಏಜ್ಲೆಸ್ ಯೋಗಿ, ಟೈಮ್ಲೆಸ್ ಯೋಗಿ. ಅವ್ರ ವಯಸ್ಸು ಯಾರಿಗೂ ಗೊತ್ತಿಲ್ಲ, ಅವರ ಜನ್ಮ ಯಾವತ್ತಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. 1990ರಲ್ಲಿ ಯಮುನಾ ತೀರದಲ್ಲಿ ಅವರ ಜಲಸಮಾಧಿ ಆಯಿತು ಅಂತ ಗೊತ್ತಿದ್ರೆ ಆದರೆ ಜನ್ಮ ಯಾವಾಗ ಆಯಿತು ಅಂತ ಗೊತ್ತಿಲ್ಲ. ಉತ್ತರ ಪ್ರದೇಶದ ದೇವರಿಯಾ ಜಿಲ್ಲೆಯಲ್ಲಿ, ಇನ್ ದ ದೇವರಿಯಾ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್, ಆನ್ ದ ಸೈಡ್ಸ್ ಆಫ್ ಸರಯು ಅವರ ಆಶ್ರಮ ಇತ್ತು. ಅಲ್ಲಿ ಭಕ್ತರಿಗೆ ದಾರಿಯನ್ನು ತೋರಿಸ್ತಾ ಯೋಗವನ್ನು ಜೀವನವಾಗಿಸ್ಕೊಂಡು ಮದನ್ ಮೋಹನ್ ಮಾಳವೀಯರಿಂದ ಪಂಚಮ ಜಾರ್ಜ್ ರಾಜನಿಂದ ಹಿಡಿದು ಮದನ್ ಮೋಹನ್ ಮಾಳವೀಯರಿಂದ ಹಿಡಿದು ರಾಜೀವ್ ಗಾಂಧಿಯವರವರೆಗೆ ಆ ಥರದ ಅನೇಕರಿಗೆ ಅವರ ಆಶೀರ್ವಾದವನ್ನು ಆ ಜಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತೀತಿಯನ್ನು ನಾವು ಕೇಳ್ತೀವಿ. ಭಾರತ ಯೋಗಿಗಳ ದೇಶ. ಜಗತ್ತಿನ ಬೇರೆ ಬೇರೆ ದೇಶಗಳು ಮನುಕುಲಕ್ಕೆ ಬೇರೆ ಬೇರೆ ಕೊಡುಗೆಯನ್ನು ಕೊಟ್ಟಿದ್ದಾವೆ. ಯಾರೋ ಕೆಲವರು ತಂತ್ರಜ್ಞಾನ ಕೊಟ್ಟರು, ಯಾರೋ ಕೆಲವರು ಯುದ್ಧ ಕಲೆಯನ್ನು ಕೊಟ್ಟರು. ಭಾರತ ಏನು ಕೊಡ್ತು ಅಂತ ಕೇಳಿದ್ರೆ ಆಧ್ಯಾತ್ಮ ಕೊಡ್ತು. ಇಟ್ ಗೇವ್ ಸ್ಪಿರಿಚುಯಾಲಿಟಿ ಟು ದ ವರ್ಲ್ಡ್ ಅಂತ. ಆ ಆಧ್ಯಾತ್ಮದ ಪರಂಪರೆಯಲ್ಲಿ ಯೋಗ ಕೂಡ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಪ್ರವಾಹ. ಇಲ್ಲಿರುವಂಥ ಎಲ್ಲರಿಗೂ ಕೂಡ ಪೂಜ್ಯ ವಚನಾನಂದರ ಕಾರಣಕ್ಕೆ ಯೋಗ ಅಂದರೆ ಫಿಸಿಕಲ್ ಎಕ್ಸಸೈಸ್ ಅಲ್ಲ ಅನ್ನೋದು ಗೊತ್ತಿದೆ. ಯೋಗ ಅಂದರೆ ಬ್ರೀದಿಂಗ್ ಎಕ್ಸಸೈಸ್ ಅಲ್ಲ ಅಂತ ಗೊತ್ತಿದೆ. ಯೋಗ ಅಂದರೆ ಕಸರತ್ ಅಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯೋಗ ಅಂದರೆ ಜಿಮ್ನಾಶಿಯಮ್ ಅಲ್ಲ ಅಂತ ಗೊತ್ತಿದೆ. ಯೋಗ ಒಂದು ಜೀವನ ಪದ್ಧತಿ. ನಮ್ಮ ಬದುಕನ್ನು ಮೇಲೇರಿಸಿಕೊಳ್ಳಿಕ್ಕಿರ್ತಕ್ಕಂಥ ಯೋಗಿಗಳು ಕೊಟ್ಟಿರ್ತಕ್ಕಂಥ, ಇಲ್ಲಿನ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥ ಜೀವನ ಪದ್ಧತಿ. ಅದನ್ನು ಎಲ್ಲ ಪೂಜ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದೀವಿ. ಯೋಗಿಗಳ ಜೀವನದ ಕಾರಣಕ್ಕೆ, ಸಂಸ್ಕೃತಿಯ ಪ್ರವಾಹದ ಕಾರಣಕ್ಕೆ, ಇಲ್ಲಿ ಸೇರಿರ್ತಕ್ಕಂಥ ಮತ್ತು ಇಲ್ಲದೇ ಇರ್ತಕ್ಕಂಥ ಲಕ್ಷಾಂತರ ಸಾಧಕರ ಕಾರಣಕ್ಕೆ, ಇವೆಲ್ಲದರ ಜೊತೆಗೆ ಒತ್ತಾಸೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳ ಪ್ರಭಾವದ ಕಾರಣಕ್ಕೆ, ಅವರ ಒತ್ತಾಸೆಯ ಕಾರಣಕ್ಕೆ ಜೂನ್ 21 ಇಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ದ ಇಂಟರ್ನ್ಯಾಷನಲ್ ಯೋಗ ಡೇ ಬೈ ದ UNO. ಅತ್ಯಂತ ಹೆಚ್ಚು ದೇಶಗಳು ಎಂಡಾರ್ಸ್ ಮಾಡಿರ್ತಕ್ಕಂಥ ಒಂದು ದಿನ. ಬೇರೆ ಬೇರೆ ದಿನಗಳನ್ನ ಬೇರೆ ಬೇರೆ ದೇಶಗಳು ಎಂಡಾರ್ಸ್ ಮಾಡ್ತಾರೆ. ಬಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಂಟ್ರೀಸ್ ಎಂಡಾರ್ಸ್ ದ ಇಂಟರ್ನ್ಯಾಷನಲ್ ಯೋಗ ಡೇ. ಇದು 11ನೇ ವರ್ಷ. ಈ ಸಂದರ್ಭದಲ್ಲಿ ಪೂಜ್ಯ ದೇವರಾಹ ಬಾಬಾ ಅವರ ಪರಂಪರೆಯನ್ನು ಗೌರವಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಪೂಜ್ಯ ವಚನಾನಂದ ಶ್ರೀಗಳಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ, ಸಂತೋಷ್ ಲಾಡ್ ಫೌಂಡೇಶನ್ಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ, ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನ ಸಂತೋಷ್ ಶ್ರೇಷ್ಠರ ಪಾದಾರಗಳಲ್ಲಿ ಸಮರ್ಪಿಸ್ತೀನಿ. ಈಗ ನಮ್ಮ ಜಗತ್ಗಳಾಗಿರುವಂಥ ನಡೆಸುವ ಜಗತ್ಗಳವರು ಒಂದೆರಡು ಮಾತು. ವೇದಿಕೆ ಮೇಲೆ ಆಸಕ್ತರಾಗಿರುವ ಹಿರಿಯರು, ಅನುಭವಿಗಳಾಗಿರುವ ಉತ್ತರ ಪ್ರದೇಶದಿಂದ ಆಗಮಿಸಿದಂಥ ಯೋಗಿಗಳವರೇ, ಅದೇ ರೀತಿಯಾಗಿ ವಚನಾನಂದ ಮಹಾಸ್ವಾಮಿಯವರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಹಾಗೂ ನಮ್ಮ ಹಿರಿಯರು ಇಲ್ಲಿವರೆಗೆ ತುಂಬ ಚೆನ್ನಾಗಿ ಮಾತನಾಡಿದ ಯೋಗದ ಬಗ್ಗೆ ಅವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ
ಆಗಮಿಸಿರುವ ಎಲ್ಲ ಪೂಜ್ಯರಲ್ಲಿ ಹಿರಿಯರಲ್ಲಿ ಶರಣಾರ್ಥಿಗಳು. ಇದೊಂದು ಯೋಗ ಭಾರತದಲ್ಲಿ ಬಹಳಷ್ಟು ಬೆಳೆದುಕೊಂಡು ಬಂದಂಥ ಒಂದು ಯೋಗ ಇದು. ಒಂದು ಕಾಲಕ್ಕೆ ಯಾವ ಹಾಸ್ಪಿಟ್ಲ್ಗಳು ಇದ್ದಿಲ್ಲ. ಸ್ವಲ್ಪ ನಾವು ಇತಿಹಾಸಕ್ಕೆ ನಾವು ಓದಿವಂತಂತ ಹೇಳಿದರೆ ಋಷಿಮುನಿಗಳು ಹೊಟ್ಟೆಯನ್ನು ಸ್ವಚ್ಛ ಮಾಡಲಿಕ್ಕೆ ದೌತಿ ನವಲಿಗಳನ್ನು ಮಾಡ್ತಾಯಿದ್ರು, ಪೂಜ್ಯರು ಮಾಡಿ ತೋರಿಸಿರೋನೆಲ್ಲ ಅಷ್ಟು. ಈಗ ನಾವೆಲ್ಲ ಭಾಳಷ್ಟು ದವಾಖಾನೆಗಳು ಬಂದಾವು, ಒಂದು ಪೈಪನ್ನು ಹಾಕಿ ಹೊಟ್ಟೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ನಾವೆಲ್ಲ. ಆದರೆ ದೌತಿ ಅಂತಂತ ಹೇಳಿದರೆ 12 ಫೂಟ್ ಬಟ್ಟೆಯನ್ನು ನುಂಗಿ ಬಟ್ಟೆಯನ್ನು ಸ್ವಚ್ಛ ಮಾಡಿ ತಿರುಗಿ ಅದನ್ನು ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಭಾರತೀಯ ಪರಂಪರೆಯಲ್ಲಿ ನಮ್ಮ ಋಷಿಮುನಿಗಳು ಮೊದಲಿಗೆ ಹಾಕಿಕೊಂಡು ಬಂದಂಥ ಒಂದು ವ್ಯವಸ್ಥೆ ಅದು. ಅದಕ್ಕೆ ಅವರು ಶತಮಾನಗಳವರೆಗೆ ಯಾಕೆ ಬದುಕ್ತಾ ಇದ್ರು ಅಂತಂತ ಹೇಳಿದರೆ ಅವರು ಹೊಟ್ಟೆಯನ್ನು ಮೊದಲು ಭಾಳ ಕ್ಲೀನಾಗಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಬಾಬಾರೆಲ್ಲ ತೋರಿಸಿರೋರೆಲ್ಲ ಅವರೆಲ್ಲ ಅದನ್ನೆಲ್ಲ ಮಾಡಿ ಶರೀರವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋ ಜೊತೆಗೆ ಮನಸ್ಸನ್ನು ಭಾಳ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು ಅಂತಂತ ಹೇಳಿ ಶತಮಾನಗಳವರೆಗೆ ಬದುಕ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಮಧ್ಯೆ ಮಧ್ಯೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಹೋಗಿತ್ತು. ಆಮೇಲೆ ಅನೇಕ ಕಡೆಯಿಂದ ಬರ್ತಾ ಬರ್ತಾ ಈಗ ರಾಮದೇವ್ ಬಾಬಾ ಬಂದ ಮೇಲೆ ಮತ್ತಷ್ಟು ಭಾಳ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ವಚನಾನಂದ ಮಹಾಸ್ವಾಮಿಯವರು, ಅದಾದಮೇಲೆ ಸರ್ಕಾರಗಳೆಲ್ಲ ತನ್ನನ್ನೆಲ್ಲವನ್ನೂ ದೇಶ ವಿದೇಶಗಳಲ್ಲಿ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಅದು ಭಾರತೀಯ ಹಳೆಯ ಪರಂಪರೆ ಮತ್ತು ಹೊಸ ಪರಂಪರೆಯಾಗಿ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಡೀ ಜನರ ಒಂದು ಮನಸ್ಸನ್ನು ಒಂದು ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು, ಅವರಿಗೆಲ್ಲ ಬಹುಮಾನವನ್ನು ಕೊಡ್ತಾ ಇರೋದು, ಅದಕ್ಕೆಲ್ಲ ಸಂತೋಷ್ ಲಾಡದವರು ಭಾಳಷ್ಟು ಸಹಕಾರವನ್ನು ಕೊಡ್ತಾ ಇರೋದು, ಇವೆಲ್ಲವನ್ನು ನೋಡಿಕೊಂಡಾಗ ಮತ್ತೆ ನಮ್ಮ ಭಾರತೀಯ ಪರಂಪರೆ ಮತ್ತೆ ಹೊಸದಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿ ಭಾಳ ಸಂತೋಷ ಪಡ್ತಕ್ಕಂಥ ದಿನಗಳು ಅಂತ. ಇನ್ನೂ ಹೆಚ್ಚಿನ ಕೆಲಸಗಳು ಪೂಜ್ಯರಿಂದ ಆಗಲಿ, ಸಂತೋಷ್ ಲಾಡದಿಂದ ಆಗಲಿ, ನಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆಸೆ ಮಾಡಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇವೆ. ಪರಮ ಪೂಜ್ಯರಿಗೆ BL ಸಂತೋಷ್ ಅವರಿಗೆ ಅನಂತ ಧನ್ಯವಾದಗಳು. ಒಂದು ಗೊತ್ತಿರಲಿ, ನಮ್ಮ ನಡುವೆ ಇಬ್ಬರು ಸಂತೋಷ ಇದ್ದಾರೆ. BL ಸಂತೋಷಿ, ಸಂತೋಷ್ ಲಾಡ್. ಅವರು L ಸಂತೋಷ್, ಇವರು BL ಸಂತೋಷ್. ಹಾಗಾಗಿ ಈ ಕಾರ್ಯಕ್ರಮದ ಗರಿಮೆ ಹೆಚ್ಚು ಮಾಡಿದಂಥವರಿಗೆ ಅನಂತ ಧನ್ಯವಾದಗಳು. ಅವರಿಗೆ ಈಗ ಗೌರವ ಸಮರ್ಪಣೆ ಮಾಡಬೇಕು. ಇದೀಗ ಮೊದಲನೇದಾಗಿ ನಡೆಸುವ ಜಗದ್ಗುರುಗಳಿಗೆ ಗೌರವ ಸಮರ್ಪಣೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.